ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ರಾಜಕೀಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿದ ಮತ್ತು ಕರ್ನಾಟಕದ ಅತ್ಯಂತ ಶ್ರೀಮಂತ ರಾಜಕಾರಣಿಗಳ ಪಟ್ಟಿಯಲ್ಲಿ ಮುಂಚೂಣಿಯಲ್ಲಿರುವ ಹೆಸರು MTB ನಾಗರಾಜ್. ಬಡತನದಿಂದ ಸಾವಿರಾರು ಕೋಟಿ ಸಂಪಾದನೆಯ ಹಾದಿ ಇದು. ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿದ್ದ ಇವರು ಇಂದು ರಾಜ್ಯದ ರಾಜಕೀಯದಲ್ಲಿ ಪ್ರಭಾವಿ ನಾಯಕರಾಗಿದ್ದು ಹೇಗೆ? ಇವರ ಈ ಪಯಣದ ಹಿಂದಿರುವ ಸತ್ಯವೇನು? ಈ ವಿಡಿಯೋದಲ್ಲಿ ನಾವು MTB ನಾಗರಾಜ್ ಅವರ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಇವರ ಆರಂಭಿಕ ಜೀವನ, ಶಿಕ್ಷಣ ಮತ್ತು ರಾಜಕೀಯಕ್ಕೂ ಮುನ್ನ ಇವರ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು, ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ರಾಜಕೀಯಕ್ಕೆ ಇವರ ಪ್ರವೇಶ ಮತ್ತು ಪ್ರಭಾವಿ ರಾಜಕೀಯ ಪಯಣ ಹೇಗಿತ್ತು, ಇಂದು ಇವರು ಹೊಂದಿರುವ ಸಾವಿರಾರು ಕೋಟಿ ಮೌಲ್ಯದ ಆಸ್ತಿ ಮತ್ತು ಸಂಪತ್ತಿನ ಮೂಲ ಯಾವುದು, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, MTB ನಾಗರಾಜ್ ಅವರು ಜುಲೈ 20, 1951 ಬೆಂಗಳೂರಿನ ಗರುಡಾಚಾರ್ ಪಾಳ್ಯದಲ್ಲಿ ಜನಿಸಿದರು. ಇವರು ಕುರುಬ ಸಮುದಾಯಕ್ಕೆ ಸೇರಿದವರು. ಇವರ ತಂದೆ ನಾಗಪ್ಪ. ಇವರ ಶಿಕ್ಷಣವು ಕೇವಲ 8ನೇ ತರಗತಿ ಪಾಸು ಎಂದು ದಾಖಲಾಗಿದೆ. ಇವರು 1965-66 ಶೈಕ್ಷಣಿಕ ವರ್ಷದಲ್ಲಿ ITI ವಿದ್ಯಾಮಂದಿರದಲ್ಲಿ 9ನೇ ತರಗತಿಯನ್ನು ಓದಿದ್ರು. ಈ ಸೀಮಿತ ಶೈಕ್ಷಣಿಕ ಹಿನ್ನೆಲೆ ಇವರ ನಂತರದ ಸಾವಿರಾರು ಕೋಟಿ ವಾಣಿಜ್ಯ ಸಾಮ್ರಾಜ್ಯದೊಂದಿಗೆ ತೀವ್ರ ವ್ಯತ್ಯಾಸವನ್ನು ತೋರಿಸುತ್ತೆ. ರಾಜಕೀಯವಾಗಿ ಇವರ ಮುಖ್ಯ ವೃತ್ತಿಯನ್ನು ನಿರಂತರವಾಗಿ ರೈತ ಮತ್ತು ಉದ್ಯಮಿ ಎಂದು ಘೋಷಿಸಲಾಗಿದೆ. ಇನ್ನು ಇವರ ಪತ್ನಿ ಶಾಂತಕುಮಾರಿ ಗೃಹಿಣಿಯಾಗಿದ್ದು ಇವರ ಹೆಸರಿನಲ್ಲಿಯೂ ಗಣನೀಯ ಆಸ್ತಿಗಳನ್ನು ಘೋಷಿಸಲಾಗಿದೆ. MTB ನಾಗರಾಜ್ ಅವರ ವಾಣಿಜ್ಯ ಯಶಸ್ಸಿನ ಕಥೆಯು ಕಷ್ಟದಿಂದ ಸಿರಿವಂತಿಕೆಗೆ ಎಂಬಂತೆ ಇದೆ. ಇವರು ಮೊದಲು ಬಾಡಿಗೆ ಶೆಡ್ನಿಂದ ಸಣ್ಣ ಇಟ್ಟಿಗೆ ವ್ಯವಹಾರವನ್ನು ನಿರ್ವಹಿಸ್ತಾ ಇದ್ರು. 2000 ದಶಕದ ಆರಂಭದಲ್ಲಿ ಇವರು ತಮ್ಮದೇ ಆದ ಇಟ್ಟಿಗೆ ತಯಾರಿಕಾ ಘಟಕವನ್ನು ಪ್ರಾರಂಭಿಸಿದ್ರು. ಅದಕ್ಕೆ ಮಂಜುನಾಥ್ ಟೇಬಲ್ಸ್ ಬ್ರಿಕ್ಸ್ ಎಂದು ಹೆಸರನ್ನ ಇಟ್ಟಿದ್ರು. ಈ ವ್ಯವಹಾರವು ತ್ವರಿತವಾಗಿ ಪ್ರವರ್ಧಮಾನಕ್ಕೆ ಬಂದಿತ್ತು ಮತ್ತು ನಾಗರಾಜ್ ಅವರು ಜನಪ್ರಿಯವಾಗಿ MTB ನಾಗರಾಜು ಎಂದು ಗುರುತಿಸಿಕೊಳ್ಳಲು ಪ್ರಾರಂಭಿಸಿದರು. ಇದು ಬೆಂಗಳೂರು ಪ್ರದೇಶದಲ್ಲಿನ ಟಾಪ್ 3 ಇಟ್ಟಿಗೆ ಕಂಪನಿಗಳಲ್ಲಿ ಒಂದಾಗಿದೆ ಎಂದು ಪರಿಗಣಿಸಲಾಗುತ್ತೆ. MTB ಎಂಬ ಹೆಸರು ರಾಜಕೀಯ ಗುರುತಾಗಿ ಅಳವಡಿಸಿಕೊಂಡಿರುವುದು ಒಂದು ಕಾರ್ಯತಂತ್ರದ ನಡೆ. ಇದು ಇವರ ರಾಜಕೀಯ ವ್ಯಕ್ತಿತ್ವವನ್ನು ಇವರ ದೊಡ್ಡ ವಾಣಿಜ್ಯ ಯಶಸ್ಸಿನೊಂದಿಗೆ ನೇರವಾಗಿ ಸಂಯೋಜಿಸುತ್ತೆ. ಸ್ಪಷ್ಟವಾದ ಆರ್ಥಿಕ ಶಕ್ತಿ ಮತ್ತು ಸಾಮರ್ಥ್ಯದ ಸಂಕೇತವನ್ನು ಮತದಾರರಿಗೆ ನೀಡುತ್ತದೆ. ನಾಗರಾಜ್ ಅವರ ವ್ಯವಹಾರ ಸಾಮ್ರಾಜ್ಯವು ಇಟ್ಟಿಗೆ ತಯಾರಿಕೆಯಿಂದ ವಿಸ್ತರಿಸಿ ಪ್ರಸ್ತುತ ಇವರು 1 ಡಜನ್ಗಿಂತಲೂ ಹೆಚ್ಚು ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಕಲ್ಯಾಣ ಮಂಟಪಗಳು ಮತ್ತು ವಾಣಿಜ್ಯ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ. ಇವರ ಪ್ರಧಾನ ವ್ಯವಹಾರ ಮಾದರಿಯು ಕಟ್ಟಡಗಳನ್ನು ನಿರ್ಮಿಸುವುದು ಮತ್ತು ಅವುಗಳನ್ನು ಬಾಡಿಗೆಗೆ ನೀಡುವುದರ ಮೇಲೆ ನಿಂತಿದೆ. ಮೂಲಗಳ ಪ್ರಕಾರ ಇವರು ಮತ್ತು ಇವರ ಪತ್ನಿ ಈ ಸ್ಥಿರ ಹೆಚ್ಚಿನ ಮೌಲ್ಯದ ವಾಣಿಜ್ಯ ಮತ್ತು ವಸತಿ ಬಾಡಿಗೆಗಳಿಂದ ಲಕ್ಷಾನುಗಟ್ಟಲೆ ರೂಪಾಯಿಯನ್ನ ಗಳಿಸ್ತಾ ಇದ್ದಾರೆ. ನಾಗರಾಜ್ ಅವರು 2001ರಿಂದ 2019 ಕಾಂಗ್ರೆಸ್ನಲ್ಲಿ ಆಕ್ಟಿವ್ ಸದಸ್ಯರಾಗಿದ್ದರು. ಇವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದಿಂದ 2004ರಲ್ಲಿ ಮೊದಲ ಬಾರಿಗೆ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದರು. 2008 ವಿಧಾನಸಭಾ ಚುನಾವಣೆಯಲ್ಲಿ ಇವರು ಸೋಲನ್ನ ಅನುಭವಿಸಿದ್ರು. ಈ ಸೋಲು 2013 ಚುನಾವಣಾ ಘೋಷಣೆಯಲ್ಲಿ ದಾಖಲಾದ 709 ಕೋಟಿ ಆಸ್ತಿಯೊಂದಿಗೆ ಹೋಲಿಸಿದರೆ ನಾಗರಾಜ್ ಅವರು ರಾಜಕೀಯ ಸ್ಥಿರತೆಯನ್ನು ಮರಳಿ ಪಡೆಯಲು ತಮ್ಮ ಬೃಹತ್ ವ್ಯಾಪಾರ ಸಂಪತ್ತನ್ನು ಹೆಚ್ಚು ಬಳಸಿಕೊಳ್ಳುವ ಕಡೆಗೆ ಮಹತ್ವದ ಬದಲಾವಣೆಯನ್ನ ಮಾಡಿದರು ಎಂದು ವಿಶ್ಲೇಷಿಸಲಾಗುತ್ತೆ. ನಂತರ ಇವರು 2013 ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಸ್ಥಾನವನ್ನ ಮರಳಿ ಪಡೆದರು ಮತ್ತು 2018ರಲ್ಲಿ ತಮ್ಮ 3ನೇ ಗೆಲುವನ್ನು ಭದ್ರಪಡಿಸಿಕೊಂಡರು. 2016ರಲ್ಲಿ ಇವರನ್ನು ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮದ ಅಧ್ಯಕ್ಷರನ್ನಾಗಿ ನೇಮಿಸಲಾಯಿತು. 2018 ಮೇ ತಿಂಗಳಲ್ಲಿ ಕಾಂಗ್ರೆಸ್ ಟಿಕೆಟ್ನಲ್ಲಿ ಗೆದ್ದ ನಂತರ ಇವರು HD ಕುಮಾರಸ್ವಾಮಿ ನೇತೃತ್ವದ JDS ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದಲ್ಲಿ ಸ್ಥಾನವನ್ನು ಪಡೆದರು. ಇವರು ಡಿಸೆಂಬರ್ 2018ರಿಂದ ಜುಲೈ 19 ವಸತಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದರು. ಇನ್ನು 2019 ರಾಜಕೀಯ ಬಿಕ್ಕಟ್ಟು ನಾಗರಾಜ್ ಅವರ ವೃತ್ತಿ ಜೀವನದಲ್ಲಿ ಒಂದು ಮಹತ್ವದ ತಿರುವು. ಇದು ಅವರ ಪಕ್ಷಾಂತರದ ನಿರ್ಧಾರಗಳು ಮತ್ತು BJP ಅಡಿಯಲ್ಲಿ ಅವರು ಯಶಸ್ವಿ ರಾಜಕೀಯ ಪುನರ್ವಸತಿ
ಪಡೆದ ವಿಧಾನವನ್ನ ವಿವರಿಸುತ್ತೆ. ಜುಲೈ 2019ರಲ್ಲಿ ನಾಗರಾಜ್ ಅವರು ಕಾಂಗ್ರೆಸ್ನಿಂದ ರಾಜೀನಾಮೆ ನೀಡಿ 17 ಬಂಡಾಯಶಾಹಿ ಗುಂಪಿನ ಭಾಗವಾಗಿದ್ರು. ಈ ಸಾಮೂಹಿಕ ರಾಜೀನಾಮೆಯಿಂದಾಗಿ ಕುಮಾರಸ್ವಾಮಿ ನೇತೃತ್ವದ ಸಮ್ಮಿಶ್ರ ಸರ್ಕಾರ ಪತನಗೊಳ್ತು. ಈ ಪಕ್ಷ ವಿರೋಧಿ ಚಟುವಟಿಕೆಗಳಿಂದಾಗಿ ಅಂದಿನ ಸ್ಪೀಕರ್ ರಮೇಶ್ ಕುಮಾರ್ ಅವರು ನಾಗರಾಜ್ ಅವರನ್ನು ವಿಧಾನಸಭೆಯಿಂದ ಅನರ್ಹಗೊಳಿಸಿದ್ರು. ಸುಪ್ರೀಂ ಕೋರ್ಟ್ ನಂತರ ಅರ್ಹತೆಯನ್ನು ಎತ್ತಿ ಹಿಡಿತು. ಆದರೆ ಪಕ್ಷಾಂತರ ಮಾಡಿದವರಿಗೆ ಉಪಚುನಾವಣೆಗಳಲ್ಲಿ ಸ್ಪರ್ಧಿಸಲು ಅವಕಾಶ ನೀಡಿತು. ಅನರ್ಹಗೊಂಡ ನಂತರ ನಾಗರಾಜ್ ಅವರು 2019ರಲ್ಲಿ ಬಿಜೆಪಿ ಸೇರಿದ್ರು. ನಂತರ ನಡೆದ ಹೊಸಕೋಟೆ ಉಪಚುನಾವಣೆಯಲ್ಲಿ ಬಿಜೆಪಿ ಟಿಕೆಟ್ನಿಂದ ಸ್ಪರ್ಧಿಸಿದ್ರು. ಆದರೆ ಪಕ್ಷದ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶರತ್ ಕುಮಾರ್ ಬಚ್ಚೇಗೌಡ ವಿರುದ್ಧ ಸೋಲನ್ನ ಕಂಡ್ರು. ನಾಗರಾಜ್ ಮತ್ತು ಶರತ್ ಬಚ್ಚೇಗೌಡ ನಡುವಿನ ವೈರತ್ವವು ರಾಜಕೀಯ ಘರ್ಷಣೆಗಳು ಮತ್ತು ಪರಸ್ಪರ ಆರೋಪಗಳಿಗೆ ಕಾರಣವಾಗಿದೆ. ಶರತ್ ಬಚ್ಚೇಗೌಡ ಅವರು ನಾಗರಾಜ್ ಅವರು ಕಾವೇರಿ ನೀರು ಮತ್ತು ಮೆಟ್ರೋ ರೈಲು ಯೋಜನೆಗಳಂತಹ ಪ್ರಮುಖ ಭರವಸೆಗಳನ್ನು ಈಡೇರಿಸಿಲ್ಲ ಎಂದು ಸಾರ್ವಜನಿಕವಾಗಿ ಆರೋಪಿಸಿದ್ದಾರೆ. ಉಪಚುನಾವಣೆಯಲ್ಲಿ ಸೋತರು. ನಾಗರಾಜ್ ಅವರ ಅಪಾರ ಆರ್ಥಿಕ ಸಂಪನ್ಮೂಲ ಮತ್ತು ರಾಜಕೀಯ ಪ್ರಭಾವದ ಕಾರಣ ಬಿಜೆಪಿಯು ಅವರಿಗೆ ಶೀಘ್ರ ಪುನರ್ವಸತಿ ನೀಡಿತು. ಅವರು 2020ರಲ್ಲಿ ಕರ್ನಾಟಕ ವಿಧಾನ ಪರಿಷತ್ಗೆ ಆಯ್ಕೆಯಾದರು. ನಾಗರಾಜ್ ಅವರು ನಂತರದಲ್ಲಿ ತಾವು ಪಕ್ಷಾಂತರ ಮಾಡಿದ ನಿರ್ಧಾರದ ಬಗ್ಗೆ ಸಾರ್ವಜನಿಕವಾಗಿ ವಿಷಾದವನ್ನ ವ್ಯಕ್ತಪಡಿಸಿದರು. ನನ್ನ ರಾಜಕೀಯ ಜೀವನದಲ್ಲಿ ನನ್ನ ಮೊದಲ ತಪ್ಪು ಒಂದು ಪಕ್ಷವನ್ನು ತೊರೆದು ಇನ್ನೊಂದಕ್ಕೆ ಸೇರುವುದು. ಆದರೆ ಅವರ ಪಕ್ಷಾಂತರದ ನಂತರದ ಅವಧಿಯಲ್ಲಿ ಅವರ ಆಸ್ತಿಗಳು 389 ಕೋಟಿಗಳಷ್ಟು ವೇಗವಾಗಿ ಬೆಳೆದವು. ಒಂದು ದಶಕದ ಅವಧಿಯಲ್ಲಿ ನಾಗರಾಜ್ ಅವರ ಸಂಪತ್ತು ಸ್ಥಿರವಾಗಿ ಹೆಚ್ಚುತ್ತಾ ಬಂದಿದೆ. 2013ರಲ್ಲಿ ಇವರು ಮತ್ತು ಇವರ ಪತ್ನಿ ಒಟ್ಟು ಸುಮಾರು 906 ಕೋಟಿ ಆಸ್ತಿಯನ್ನು ಘೋಷಿಸಿದರು. 2018ರ ಹೊತ್ತಿಗೆ ಈ ಆಸ್ತಿ 1015 ಕೋಟಿಗೆ ಏರಿತ್ತು. ಇನ್ನು 2020ರ MLC ಚುನಾವಣೆಯಲ್ಲಿ ಒಟ್ಟು ಆಸ್ತಿ 1220 ಕೋಟಿ ಎಂದು ಘೋಷಿಸಲಾಯಿತು. ಇನ್ನು ಇತ್ತೀಚಿನ 2023ರ ಅಫಿಡವಿಟ್ನಲ್ಲಿ ಇವರು ರಾಜ್ಯದ ಅತ್ಯಂತ ಶ್ರೀಮಂತ ಅಭ್ಯರ್ಥಿಯಾಗಿ ಹೊರಹೊಮ್ಮಿದ್ರು. ಒಟ್ಟು ಆಸ್ತಿ 1609 ಕೋಟಿಗಿಂತ ಹೆಚ್ಚಿತ್ತು. 2020 ಮತ್ತು 23ರ ನಡುವಿನ 3 ವರ್ಷಗಳ ಅವಧಿಯಲ್ಲಿ ಸಂಪತ್ತಿನ 389 ಕೋಟಿ ಹೆಚ್ಚಳವು ಗಮನಾರ್ಹವಾಗಿದೆ. 2023ರ ವಿಧಾನಸಭಾ ಚುನಾವಣೆಗೂ ಮುನ್ನ ಸಲ್ಲಿಸಿದ ಅಫಿಡವಿಟ್ ನಾಗರಾಜ್ ದಂಪತಿಯ ಆರ್ಥಿಕ ಸ್ಥಿತಿಯ ವಿವರಗಳನ್ನು ನೀಡುತ್ತದೆ. ಒಟ್ಟು ಆಸ್ತಿಗಳು 1609 ಕೋಟಿಗಿಂತ ಹೆಚ್ಚು. ದಂಪತಿಗಳ ಸ್ಥಿರ ಆಸ್ತಿಗಳ ಮೌಲ್ಯವು 1072 ಕೋಟಿಯಿಂದ 1073 ಕೋಟಿಗಳಷ್ಟಿದೆ. ಈ ವಿಭಾಗವು ಕೃಷಿ ಭೂಮಿ, ವಸತಿ ಮತ್ತು ವಾಣಿಜ್ಯ ಆಸ್ತಿಗಳನ್ನು ಒಳಗೊಂಡಿದೆ. ರಿಯಲ್ ಎಸ್ಟೇಟ್ ಇವರ ಸಂಪತ್ತಿನ ಮೂಲಾಧಾರವಾಗಿದೆ. ಇನ್ನು ದಂಪತಿಗಳ ಚರಾಸ್ತಿಗಳು 536 ಕೋಟಿಗಳಷ್ಟಿದೆ. ಇದರಲ್ಲಿ ನಗದು, ಬ್ಯಾಂಕ್ ಠೇವಣಿಗಳು, ಷೇರುಗಳು, ಬೆಂಚ್ ಮತ್ತು ಐಷಾರಾಮಿ ಕಾರುಗಳ ಸಮೂಹವು ಸೇರಿದೆ. ಇನ್ನು ಉದ್ಯೋಗವನ್ನು ರೈತ ಮತ್ತು ಉದ್ಯಮಿ ಎಂದು ಘೋಷಿಸಲಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.